ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ಹನುಮ ಜನ್ಮೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ಕಲಬುರಗಿ ನಗರದಲ್ಲಿ ಇರುವ ವಿಶ್ವ ಪ್ರಸಿದ್ಧ ಕೋರಂಟಿ ಹನುಮಾನ ದೇವಸ್ಥಾನದಲ್ಲಿ ಹನುಮ ಜನ್ಮೋತ್ಸವದ ಅಂಗವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ಕೋರಂಟಿ ಗ್ಯಾರಂಟಿ ಹನುಮನ ದರ್ಶನ ಪಡೆದು ಕೃತಾರ್ಥರಾದರು. ಕಲಬುರಗಿಯ ಕೋರಂಟಿ ಹನುಮಾನ ದೇವಾಲಯವು ಕಲಬುರಗಿ ನಗರದ ಪ್ರಮುಖ ಆಕರ್ಷಣೀಯ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಸುಂದರವಾದ ಉದ್ಯಾನವನ ಮತ್ತು ಹನುಮಂತನ ಎತ್ತರದ ಪ್ರತಿಮೆಗೆ ಹೆಸರುವಾಸಿಯಾಗಿದೆ. ಇಲ್ಲಿನ ಶಾಂತಿಯುತ ವಾತಾವರಣ ಮತ್ತು ಹನುಮಂತನ ಭವ್ಯ ಮೂರ್ತಿಯು ಭಕ್ತರನ್ನು ಆಕರ್ಷಿಸುತ್ತದೆ. ಇಲ್ಲಿನ ಹಸಿರು ಪರಿಸರವು ಪ್ರವಾಸಿಗರಿಗೆ ಮತ್ತು ಭಕ್ತರಿಗೆ ಶಾಂತಿಯನ್ನು ನೀಡುತ್ತದೆ. ಕೋರಂಟಿ ಹನುಮಾನ ದೇವಾಲಯದ ಭೇಟಿಯು ಕಲಬುರಗಿಯ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ತಿಳಿಯಲು ಒಂದು ಉತ್ತಮ ಅವಕಾಶವಾಗಿದೆ. ಇಂದು ಹನುಮ ಜನ್ಮೋತ್ಸವದ ಅಂಗವಾಗಿ ಗರ್ಭಗೃಹದಲ್ಲಿನ ಶ್ರೀ ಕೋರಂಟಿ ಹನುಮಾನನ ಮೂರ್ತಿಗೆ ವಿಶೇಷ ಅಲಂಕಾರ ಮತ್ತು ಪೂಜೆಯನ್ನ ನೆರವೇರಿಸಲಾಯಿತು. ಇನ್ನು ಬಂದಂತಹ ಭಕ್ತಾದಿಗಳಿಗಾಗಿ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ದಿನವಿಡೀ ಭಜನೆಯ ಸಂಗೀತ ಭಕ್ತರ ಕಿವಿಗಳನ್ನ ಪಾವನಗೊಳಿಸಿತು. ಗಂಟೆಗಟ್ಟಲೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸರದಿ ಸಾಲಿನಲ್ಲಿ ನಿಂತು ಶ್ರೀ ಕೋರಂಟಿ ಹನುಮನ ದರ್ಶನ ಪಡೆದು ತಮ್ಮ ಕೆಲಸಗಳು ಗ್ಯಾರಂಟಿ ಪೂರ್ಣಗೊಳ್ಳುತ್ತವೆ ಎಂಬ ಭಾವನೆಯೊಂದಿಗೆ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಇನ್ನು ಸಂಜೆ 6 ಗಂಟೆಗೆ ಶ್ರೀ ಕೋರಂಟಿ ಹನುಮಾನನ ಉತ್ಸವ ಮೂರ್ತಿಯ ಭವ್ಯ ರಥೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ಜರುಗಿತು.
ಕಲಬುರಗಿ ನಗರದ ಎನ್ಜಿಒ ಕಾಲೋನಿ ಬಡಾವಣೆಯಲ್ಲಿ ಇರುವ ಜೈ ಉಗ್ರ ಹನುಮಾನ ದೇವಸ್ಥಾನದಲ್ಲಿ ಜೈ ಉಗ್ರ ಹನುಮಾನ ದೇವಸ್ಥಾನ ಸೇವಾ ಸಮಿತಿಯ ವತಿಯಿಂದ ಶ್ರೀ ಹನುಮ ಜಯಂತಿ ಹಾಗೂ 3ನೆಯ ಭವ್ಯ ರಥೋತ್ಸವವು ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ಜರುಗಿತು. ಜೈ ಉಗ್ರ ಹನುಮಾನ ಸೇವಾ ಸಮಿತಿ ಎನ್ಜಿಒ ಕಾಲೋನಿ ಕಲಬುರಗಿಯ ವತಿಯಿಂದ ಶ್ರೀ ಹನುಮ ಜಯಂತಿ ಹಾಗೂ 3ನೆಯ ಭವ್ಯ ರಥೋತ್ಸವವು ದಿನಾಂಕ 2 ಏಪ್ರಿಲ್ 2026 ಗುರುವಾರದಂದು ಸಡಗರ ಸಂಭ್ರಮದೊಂದಿಗೆ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ಜರುಗಿತು. ಇಂದು ಬೆಳಿಗ್ಗೆ 6 ಗಂಟೆಗೆ ಶ್ರೀ ಹನುಮಂತ ದೇವರಿಗೆ ಭಕ್ತಿಪೂರ್ವಕ ತೊಟ್ಟಿಲು ಕಾರ್ಯಕ್ರಮ, ಬೆಳಿಗ್ಗೆ 8 ಗಂಟೆಗೆ ಭವ್ಯ ಕಳಸ ಹಾಗೂ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಶ್ರೀ ಅಂಬಾಭವಾನಿ ದೇವಿಯ ಗುಡಿ ಹಾಗೂ ಸೇವಾಲಾಲ್ ಮಂದಿರದಿಂದ ಪುರವಂತರು ಮತ್ತು ಡೊಳ್ಳು ಕುಣಿತದ ವೈಭವದೊಂದಿಗೆ ಮಂದಿರದವರೆಗೆ ಅದ್ಧೂರಿಯಾಗಿ ಜರುಗಿತು. ಬೆಳಗ್ಗೆ 11 ಗಂಟೆಗೆ ಭಕ್ತಾದಿಗಳಿಗಾಗಿ ಮಹಾಪ್ರಸಾದ ವಿನಿಯೋಗ ಪ್ರಾರಂಭಗೊಂಡಿತು. ಸಾಯಂಕಾಲ 6 ಗಂಟೆಗೆ ಮಂದಿರದ ಪ್ರಮುಖ ಆಕರ್ಷಣೆಯಾದ ಭವ್ಯ ರಥೋತ್ಸವ ಕಾರ್ಯಕ್ರಮವು ಅದ್ಧೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಶ್ರೀ ಉಗ್ರ ಹನುಮಾನ ಸೇವಾ ಸಮಿತಿ ಎನ್ಜಿಒ ಕಾಲೋನಿ ಕಲಬುರಗಿಯ ಗೌರವ ಅಧ್ಯಕ್ಷರಾದ ರಘುನಾಥ್ ಸಿ ಪಾಟ್ನೆ, ಅಧ್ಯಕ್ಷರಾದ ರುದ್ರಗೌಡ ಬಿ ಪಾಟೀಲ್, ಉಪಾಧ್ಯಕ್ಷರುಗಳಾದ ಧನಂಜಯ್ ವಿ ಕುಲಕರ್ಣಿ, ಹನುಮಂತರಾವ್ ಬಿ ಪಾಟೀಲ್ ಕೋಬಾಳ್, ಕಾರ್ಯದರ್ಶಿಗಳಾದ ಬಸವರಾಜ್ ಕೆ ಬಿರಾದಾರ್ ಸ್ವನ್ನ, ಜಂಟಿ ಕಾರ್ಯದರ್ಶಿ ಬಸಲಿಂಗಪ್ಪ ಇ ಡುಮ್ಮ, ಖಜಾಂಚಿ ಕಾಳೇಶ್ವರ ಎಸ್ ಹೆಬ್ಬಾಳ್ಕರ್, ಕಾರ್ಯಕಾರಿಣಿ ಸದಸ್ಯರುಗಳಾದ ಶ್ಯಾಮರಾವ್ ಜಿ ಕುಲಕರ್ಣಿ, ರಾಜಶೇಖರ್ ಎಸ್ ಪಾಟೀಲ್, ಮೋನ್ನಪ್ಪ ಎನ್ ಪತ್ತಾರ್, ದಾದಾಗೌಡ ಕೆ ಪಾಟೀಲ್, ಪಾಂಡುರಂಗ್ ಹೆಚ್ ಕಣ್ಣಿ, ಸೇತುರಾಮ್ ಬಿ ಹರವಾಳ್ಕರ್, ಶರಣ ಬಸಪ್ಪ ಎನ್ ಹರವಾಳ್, ರವಿ ಎಸ್ ಕೋನೆಕ್, ಶಿವರಾಮ್ ಕೆ ರಾಠೋಡ್, ಮಲ್ಲಿನಾಥ್ ಜಿ ಪಾಟೀಲ್, ರಾಕೇಶ್ ಹೆಚ್ ಶ್ಯಾಮರಾವ್, ಶಿವರುದ್ರಪ್ಪ ಪಿ ಪೂಜಾರಿ, ಗೋಪಾಲ್ ಎಸ್ ಮುಗುಳಿ, ಕಾಳಪ್ಪ ಎನ್ ಪತ್ತಾರ್, ವಿಷ್ಣು ಬಿ ಪತ್ತಾರ್, ವಿಜಯ್ ಕುಮಾರ್ ಬಿ ಸ್ವನ್ನದ್, ರಾಜೇಂದ್ರ ಬಿ ಮಾನೆ, ಗವಿಸಿದ್ದನಗೌಡ ಬಿ ಪಾಟೀಲ್, ಷಡಕ್ಷರಿ ಎಸ್ ಮಠ್ ಬಳಬಟ್ಟಿ, ರಾಜಶೇಖರ್ ಎಸ್ ಮಠಪತಿ, ಉಮಾಕಾಂತ್ ಡಿ ರಾಠೋಡ್, ಮಂಜುನಾಥ್ ಎನ್ ಪಾಟೀಲ್ ಸೇರಿದಂತೆ ಇತರೆ ಅನೇಕ ಜನ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ನಮಸ್ಕಾರ. ಎಲ್ಲರಿಗೂ ಹನುಮ ಜಯಂತಿಯ ನಾಡಿನ ಎಲ್ಲರಿಗೂ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಜೇವರ್ಗಿ ಕಾಲನಿಯ ಉಗ್ರ ಹನುಮಾನ ದೇವಸ್ಥಾನದಲ್ಲಿ ಬಹು ವಿಜೃಂಭಣೆಯಿಂದ ಬೆಳಗ್ಗೆ 5 ಗಂಟೆಯಿಂದ ತೊಟ್ಲ ಕಾರ್ಯಕ್ರಮ ಪ್ರಾರಂಭವಾಗಿ ಹೋಮ ಹವನಗಳ ಜೊತೆಗೆ ಪಲ್ಲಕ್ಕಿ ಉತ್ಸವ ಹಾಗೂ ಕಳಸದ ಮೆರವಣಿಗೆ ಅಂಬಾಭವಾನಿ ದೇವಸ್ಥಾನದಿಂದ ಭವ್ಯ ಮೆರವಣಿಗೆ ಮೂಲಕ ಡೊಳ್ಳು ಬಾಜೆ ಭಜಂತ್ರಗಳೊಂದಿಗೆ ಪೂರ್ವವಂತರ ಒಂದು ವೈಭವದೊಂದಿಗೆ ಮೆರವಣಿಗೆ ಮಾಡಿಕೊಂಡು ಬಂದು ದೇವಸ್ಥಾನಕ್ಕೆ ಸೇರಿ ಇಲ್ಲಿಂದ ಒಳಗಡೆ ಮತ್ತೆ ದೇವಸ್ಥಾನದಲ್ಲಿ ಮಹಾಪೂಜೆಯನ್ನು ಮಾಡಿ ಈಗ ತಾನೇ ಪ್ರಸಾದ ಪ್ರಾರಂಭವಾಗಿದೆ. ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದು ಪ್ರಸಾದ ಸೇವಿಸ್ತಾ ಇದ್ದಾರೆ. ಇದು ನಮ್ಮ ಉಗ್ರ ಹನುಮಾನ ದೇವಸ್ಥಾನದ 3ನೇ ವರ್ಷದ ಮಹಾರಥೋತ್ಸವ ನಡೀತಾ ಇದೆ. ನಮ್ಮ ಈ ರಥೋತ್ಸವಕ್ಕೆ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಸಾಯಂಕಾಲ 6 ಗಂಟೆಗೆ ರಥೋತ್ಸವ ಬಹು ವಿಜೃಂಭಣೆಯಿಂದ ನಡೀತಾ ಇದೆ. ತಾವೆಲ್ಲರೂ ಭಕ್ತಾದಿಗಳು 6 ಗಂಟೆಗೆ ರಥೋತ್ಸವದಲ್ಲಿ ಭಾಗವಹಿಸಿ ಪುನೀತರಾಗಬೇಕು ಅಂತ ಈ ಮೂಲಕ ನಾನು ಉಗ್ರ ಹನುಮಾನ ದೇವಸ್ಥಾನದ ವತಿಯಿಂದ ಕಾರ್ಯದರ್ಶಿಯಾಗಿ ಬೇಡ್ಕೊಳ್ತಾ ಇದ್ದೀನಿ. ತಮ್ಮೆಲ್ಲರ ಒಂದು ಆಗಮನ ಈ ಒಂದು ದೇವಸ್ಥಾನದ ಒಂದು ಮಹಾ ದರ್ಶನದಿಂದ ತಾವೆಲ್ಲ ತಮ್ಮ ಜೀವನ ಪುನೀತರನ್ನಾಗಿ ಮಾಡಿಕೊಳ್ಬೇಕು ಅಂತ ಈ ಮೂಲಕ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಉಗ್ರ ಹನುಮಾನ ದೇವಾಲಯದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರಾ ಮಹೋತ್ಸವ ಏಪ್ರಿಲ್ 2ನೇ ತಾರೀಕು ಜರುಗಲಿಕ್ಕತ್ತದ. ಇದರ ಸಲುವಾಗಿ ಮುಂಜಾನೆ 6 ಗಂಟೆಗೆ ಹನುಮಂತ ದೇವರ ತೊಟ್ಟಲು ಕಾರ್ಯಕ್ರಮ, ತದನಂತರ ಅಲ್ಲಿದು ಪಲ್ಲಕ್ಕಿ ಉತ್ಸವ, ಅಲ್ಲಿದು ಏನದಪ್ಪ ಅಂತಂದ್ರೆ ಪ್ರಸಾದ ವಿತರಣೆ, ಅಲ್ಲಿದು ಸಂಜೆಗೆ ಏನದ ಅಂದ್ರೆ 6 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ಜರುಗಲಿದೆ. ಆದ ಕಾರಣ ಸದ್ಭಕ್ತ ಮಂಡಳಿ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾಗಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ರುದ್ರಗೌಡ ಪಾಟೀಲ್ ಗೌಹಾರ್, ಅಧ್ಯಕ್ಷರು, ಹನುಮಾನ್ ದೇವಾಲಯ ಸಮಿತಿ. ಈ ಜಾತ್ರಾ ಮಹೋತ್ಸವಕ್ಕೆ ಗುಲ್ಬರ್ಗಾ ಜಿಲ್ಲೆದ ಜೇವರ್ಗಿ ತಾಲೂಕಾ, ಆಳಂದ್ ತಾಲೂಕಾ, ಅಫ್ಜಲ್ಪುರ ತಾಲೂಕಾ, ಚಿತ್ತಾಪುರ ತಾಲೂಕಾ, ಸೇಡಂ ತಾಲೂಕಾ ಎಲ್ಲ ಜಿಲ್ಲೆ ತಾಲೂಕುಗಳಿಂದಲೂ ಗುಲ್ಬರ್ಗಾ ಜಿಲ್ಲೆಯ ಬಿದ್ದಾಪುರ ಕಾಲನಿ, ಕರ್ಣೇಶ್ವರ ಕಾಲನಿ ಮತ್ತು ಆಕಾ ಲೇಔಟ, ಸಂತೋಷ್ ಕಾಲನಿ ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದವನ್ನು ತೆಗೆದುಕೊಳ್ಳಕತ್ತಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನುಮಾನ್ ಜಯಂತಿಯನ್ನು ಅತಿ ಉತ್ಸವದಿಂದ ಎಲ್ಲ ಕಾಲನಿಯ ಜನರು ಭಾಗವಹಿಸಿ ಬೆಳಗ್ಗೆಯಿಂದ 6 ಗಂಟೆಯಿಂದ ಹನುಮಾನ್ ದೇವರ ತೊಟ್ಟಲ ಕಾರ್ಯಕ್ರಮದೊಂದಿಗೆ ಮತ್ತು ತೊಟ್ಟಲ ಮಾತೆಯರೆಲ್ಲರೂ ಕೂಡಿ ತೊಟ್ಟಲ ಕಾರ್ಯಕ್ರಮ ನಡೆಸಿಕೊಟ್ರು.
ತದನಂತರ ಧ್ವಜಾರೋಹಣ ಕಾರ್ಯಕ್ರಮ ಕೂಡ ಆಯಿತು. ಶಿಖರಕ್ಕೆ ಧ್ವಜವನ್ನು ಏರಿಸಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ. ನಂತರ ಪಲ್ಲಕ್ಕಿ ಉತ್ಸವ ಅಂಬಾಬಾಯಿ ಗುಡಿ ಹಾಗೂ ಸೇವಲಾಲ್ ಮಂದಿರದಿಂದ ನಮ್ಮ ಜವರ್ಗಿ ಬಿದ್ದಾಪುರ ಕಾಲನಿಯ ರೋಡಿಗೆ ಅತಿ ವಿಜೃಂಭಣೆ ಡೊಳ್ಳು ಮತ್ತು ಪುರೋಹಿತರೊಂದಿಗೆ ಅತಿ ವಿಜೃಂಭಣೆಯಿಂದ ನಾವು ಮೆರವಣಿಗೆ ಮುಖಾಂತರ ಉತ್ಸವ ಮೂರ್ತಿಯನ್ನು ತಂದು ಉಗ್ರ ಹನುಮಾನ್ ದೇವಸ್ಥಾನದಲ್ಲಿ ಇಟ್ಟಿದ್ದೀವಿ. ಈಗ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ನಡೆದಿದೆ. ಸಾವಿರಾರು ಜನ ಮಾತೆಯರು ಮತ್ತು ಅಕ್ಕ ತಂಗಿಯರು, ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡಿ ಪ್ರಸಾದ ಸೇವಿಸ್ತಾ ಇದ್ದಾರೆ. ತದನಂತರ ಸರಿಯಾಗಿ 5 ಗಂಟೆಗೆ ನಮ್ಮ ಕಾರ್ಯಕ್ರಮ ಮತ್ತೆ ಪುನರ್ ಪ್ರಾರಂಭವಾಗುತ್ತದೆ. ಪುರೋಹಿತರೊಂದಿಗೆ 1-1.5 ತಾಸು ಪುರೋಹಿತರು ಆಡಿದ ನಂತರ 6 ಗಂಟೆಗೆ ಭವ್ಯ ರಥೋತ್ಸವ, ಮಹಾರಥೋತ್ಸವವನ್ನು ಸತತ 3ನೇ ವರ್ಷ ಇವತ್ತು ಜರುಗಲಿದೆ. ದಯವಿಟ್ಟು ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಎಲ್ಲರೂ ಜವರಿ ಕಾಲನಿಯ ಉಗ್ರ ಹನುಮಾನದ ಇವತ್ತು 3ನೇ ಜಯಂತಿ ಆಚರಿಸ್ತಾ ಇದ್ದಾರೆ. ನಮ್ಮ ಉಗ್ರ ಹನುಮಾನ ವತಿಯಿಂದ ಬೆಳಗ್ಗೆ 6 ಗಂಟೆಗೆ ನಾವು ಇಲ್ಲಿಂದ ತೊಟ್ಟಲು ಕಾರ್ಯಕ್ರಮ ಮುಗಿಸಿ ಅಂಬಾಭವಾನಿಯವರೆಗೆ ಇಲ್ಲಿಂದ ಪಲ್ಲಕ್ಕಿ ತೊಗೊಂಡು ಹೋಗಿ ಅಲ್ಲಿಂದ ವಾಪಸ್ ಡೊಳ್ಳು ಮೆರವಣಿಗೆ ಹಾಗೂ ಭಜಂತ್ರಿಯಿಂದ ಬಾಜಿ ಭಜಂತ್ರಿಯಿಂದ ನಾವು ಇಲ್ಲಿ ಉಗ್ರ ಹನುಮಾನ್ ಟೆಂಪಲ್ಗೆ ಕರ್ಕೊಂಡು ತರ್ತೀವಿ. ಆಮೇಲೆ ಪ್ರಸಾದ ವಿತರಣೆ ಆಗ್ತದೆ. ಅದಾದಮೇಲೆ ಸಂಜೆ 6 ಗಂಟೆಗೆ ರಥೋತ್ಸವ ಜರುಗಲಿದೆ. ನಾನು ಇಲ್ಲಿನ ನಿವಾಸಿಯಾಗಿ ನಾಗರಾಜ್ ವಾರದ್ ಭಕ್ತಾದಿಗೆ. ಕಲಬುರಗಿ ನಗರದ ಎಪಿಎಂಸಿ ಆವರಣದಲ್ಲಿ ಇರುವ ಶ್ರೀ ಹನುಮಾನ ದೇವಸ್ಥಾನದಲ್ಲಿ ಇಂದು ಹನುಮ ಜನ್ಮೋತ್ಸವದ ಅಂಗವಾಗಿ ವಿಶೇಷ ಪೂಜೆ, ಭಜನೆ ಮತ್ತು ಪ್ರಸಾದ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಎಪಿಎಂಸಿ ಯಾರ್ಡಿನ ನೆಹರುಗಂಜ್ ಎಂಬ ಗದ್ದಲಮಯ ವಾಣಿಜ್ಯ ಪ್ರದೇಶದ ಮಧ್ಯದಲ್ಲಿ ಇರುವ ನೆಹರುಗಂಜ್ ಹನುಮಾನ ದೇವಸ್ಥಾನವು ಭಕ್ತಿ, ಶಕ್ತಿ ಮತ್ತು ಅಚಲ ನಂಬಿಕೆಯ ಪ್ರತೀಕವಾಗಿದೆ. ವ್ಯಾಪಾರಿಗಳು, ರೈತರು ಮತ್ತು ಕಾರ್ಮಿಕರ ದಿನನಿತ್ಯದ ಗಡಿಬಿಡಿಯ ನಡುವೆ ಈ ಪವಿತ್ರ ದೇವಸ್ಥಾನವು ಒಂದು ಶಾಂತ ಆತ್ಮೀಯ ಆಶ್ರಯವಾಗಿ ಪರಿಣಮಿಸಿದೆ. ಇಲ್ಲಿ ಭಕ್ತರು ಶೌರ್ಯ, ಸಮರ್ಪಣೆ ಮತ್ತು ಧನಾತ್ಮಕತೆಯ ಸಂಕೇತವಾದ ಶ್ರೀ ಹನುಮಂತನ ಆಶೀರ್ವಾದ ಪಡೆಯಲು ಬರುತ್ತಾರೆ. ಈ ದೇವಸ್ಥಾನವು ವಿಶೇಷವಾಗಿ ಎಪಿಎಂಸಿ ಯಾರ್ಡ್ನೊಂದಿಗೆ ಸಂಪರ್ಕ ಹೊಂದಿರುವ ಸ್ಥಳೀಯ ಭಕ್ತರ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಪ್ರತಿದಿನ ಬೆಳಿಗ್ಗೆ ತಮ್ಮ ಕೆಲಸವನ್ನ ಪ್ರಾರಂಭಿಸುವ ಮೊದಲು ವ್ಯಾಪಾರಿಗಳು ಮತ್ತು ಕಾರ್ಮಿಕರು ಇಲ್ಲಿ ಬಂದು ಯಶಸ್ಸು, ಸಮೃದ್ಧಿ ಮತ್ತು ಅಡೆತಡೆಗಳಿಂದ ರಕ್ಷಣೆಗಾಗಿ ಪ್ರಾರ್ಥಿಸುತ್ತಾರೆ. ಶ್ರೀ ಹನುಮಂತನ ದೈವಿಕ ಶಕ್ತಿ ಈ ಪ್ರದೇಶವನ್ನು ಉತ್ಸಾಹದಿಂದ ತುಂಬುತ್ತದೆ ಮತ್ತು ಜನರಿಗೆ ತಮ್ಮ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಲು ಪ್ರೇರಣೆ ನೀಡುತ್ತದೆ. ಇಲ್ಲಿ ಇರುವ ಹನುಮಂತನ ವಿಗ್ರಹವು ಬಹಳ ಪವಿತ್ರವಾಗಿದ್ದು ಶಕ್ತಿ, ಭಕ್ತಿ ಮತ್ತು ನಿಷ್ಠೆಯ ಸಂಕೇತವಾಗಿದೆ. ಭಕ್ತರು ನಂಬುವುದೇನೆಂದರೆ ಇಲ್ಲಿ ಸಲ್ಲಿಸುವ ಸತ್ಯಸಂಧ ಪ್ರಾರ್ಥನೆಗಳು ಜೀವನದಲ್ಲಿನ ನಕಾರಾತ್ಮಕತೆ, ಭಯ ಮತ್ತು ಕಷ್ಟಗಳನ್ನು ದೂರ ಮಾಡುತ್ತವೆ. ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರದ ದಿನಗಳಲ್ಲಿ ಭಕ್ತರ ದೊಡ್ಡ ಗುಂಪು ಇಲ್ಲಿ ಭೇಟಿ ನೀಡುತ್ತದೆ. ಏಕೆಂದರೆ ಈ ದಿನಗಳು ಹನುಮಂತನ ಪೂಜೆಗೆ ಅತ್ಯಂತ ಶುಭಕರವಾಗಿವೆ. ಜೈ ಹನುಮಾನ್ ಮತ್ತು ಬಜರಂಗಬಲಿ ಕಿ ಜೈ ಎಂಬ ಘೋಷಣೆಗಳಿಂದ ದೇವಸ್ಥಾನವು ಆಧ್ಯಾತ್ಮಿಕ ಉತ್ಸಾಹದಿಂದ ಕಂಗೊಳಿಸುತ್ತದೆ. ಹನುಮ ಜಯಂತಿ ಮುಂತಾದ ಹಬ್ಬಗಳನ್ನು ಇಲ್ಲಿ ಅತ್ಯಂತ ಭಕ್ತಿ ಭಾವದಿಂದ ಆಚರಿಸಲಾಗುತ್ತದೆ. ವಿಶೇಷ ಪೂಜೆಗಳು, ಭಜನೆಗಳು ಮತ್ತು ಪ್ರಸಾದ ವಿತರಣೆಯ ಮೂಲಕ ಸಮುದಾಯದ ಜನರು ಒಂದಾಗಿ ಸೇರುತ್ತಾರೆ. ಇದು ಭಕ್ತಿ ಮತ್ತು ಏಕತೆಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಈ ದೇವಸ್ಥಾನವು ಕೇವಲ ಪೂಜೆಯ ಸ್ಥಳವಲ್ಲ, ಸಾವಿರಾರು ಭಕ್ತರಿಗೆ ಆಶೆ ಮತ್ತು ಧನಾತ್ಮಕತೆಯ ಕೇಂದ್ರವಾಗಿದೆ. ಈ ದೇವಸ್ಥಾನದ ಅತ್ಯಂತ ಸುಂದರ ಅಂಶವೆಂದರೆ ಅದರ ಸರಳತೆ ಮತ್ತು ಎಲ್ಲರಿಗೂ ಸಿಗುವ ಸುಲಭತೆ. ನೀವು ವ್ಯಾಪಾರಿ ಆಗಿರಲಿ, ಕಾರ್ಮಿಕರಾಗಿರಲಿ ಅಥವಾ ಪ್ರವಾಸಿಗರಾಗಿರಲಿ, ಇಲ್ಲಿ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಸಿಗುತ್ತದೆ. ಹೊರಗಿನ ಗದ್ದಲದ ಮಾರುಕಟ್ಟೆಯ ನಡುವೆಯೂ ದೇವಸ್ಥಾನದ ಒಳಗಿನ ಶಾಂತ ವಾತಾವರಣವು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಆಧ್ಯಾತ್ಮ ಮತ್ತು ಧನಾತ್ಮಕತೆಯನ್ನು ಅನುಸರಿಸುವವರಿಗೆ ನೆಹರುಗಂಜ್ ಹನುಮಾನ ದೇವಸ್ಥಾನವು ಜೀವನದ ಸವಾಲುಗಳನ್ನು ಎದುರಿಸಲು ನಂಬಿಕೆಯು ಹೇಗೆ ಮಾರ್ಗದರ್ಶನ ನೀಡುತ್ತದೆ ಎಂಬುದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಇದು ನಮಗೆ ಸದಾ ಶಕ್ತಿಶಾಲಿಗಳಾಗಿರಲು, ಭಕ್ತಿಯಲ್ಲಿ ನಿಲ್ಲಲು ಮತ್ತು ಧನಾತ್ಮಕ ಮನೋಭಾವನೆಯೊಂದಿಗೆ ಮುಂದೆ ಸಾಗಲು ಹನುಮಂತನಂತೆ ಪ್ರೇರೇಪಿಸುತ್ತದೆ. ನೀವು ಇಲ್ಲಿ ಭೇಟಿ ನೀಡಿದಾಗ ಈ ದೇವಸ್ಥಾನದ ದೈವಿಕ ಅನುಭವವನ್ನು ತಪ್ಪದೆ ಪಡೆಯಿರಿ. ಇದು ಕೇವಲ ಭೇಟಿಯಲ್ಲ, ಆತ್ಮಶಕ್ತಿ, ಭಕ್ತಿ ಮತ್ತು ಧನಾತ್ಮಕತೆಯತ್ತ ಸಾಗುವ ಒಂದು ಆತ್ಮೀಯ ಪ್ರಯಾಣವಾಗಿದೆ. ಇಂದಿನ ಹನುಮ ಜನ್ಮೋತ್ಸವ ಕಾರ್ಯಕ್ರಮದಲ್ಲಿ ಆಹಾರ ಧಾನ್ಯ ಮತ್ತು ಬೀಜ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಸಂತೋಷ್ ಲಂಗರ್, ಕಾರ್ಯದರ್ಶಿಗಳಾದ ಬಸವರಾಜ್ ಹೆಚ್ ತಡ್ಕಲ್, ಶಿವರಾಜ್ ನಿಗುಡ್ಗಿ, ಸಾತಪ್ಪ ಪಟ್ಟಣಕರ್, ಮಲ್ಲಿಕಾರ್ಜುನ್ ಮಾನ್ಕರ್, ಶರಣಬಸಪ್ಪ ಬಾಳಿ, ವಿನೋದ್ ಕುಮಾರ್ ನಿಂಗದೆ, ಮಹೇಶ್ ಪಾಟೀಲ್ ಕೋಡಿ, ಎಎಸ್ ಪಾಟೀಲ್ ಆತನೂರ್, ವಿಜಯ್ ಕುಮಾರ್ ಬಿರಾದಾರ್, ಸಿದ್ದಲಿಂಗ ಕೊಪ್ಪೆ, ಸಂಜು ಕುಮಾರ್ ಮುಗುಳೆ, ಸಂಗಣ್ಣ ಹಿರೇಗೌಡ, ರವೀಂದ್ರ ಸುಲೇಪೇಟ್, ಮಲ್ಲಿಕಾರ್ಜುನ್ ಹಸಗೌಡ, ಚಂದ್ರಕಾಂತ್ ನಂದಿಕೂರ್, ಉಮಾಕಾಂತ್ ವಾಡಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ನಮ್ಮ ನೆಹರುಗಂಜ್ ಹನುಮಾನ್ ದೇವಸ್ಥಾನದಲ್ಲಿ
ಹನುಮಾನ್ ಜಯಂತಿಯ ಪ್ರಯುಕ್ತ ವಿಶೇಷ ಪೂಜೆ ಮತ್ತು ಅಲಂಕಾರವನ್ನು ಹಮ್ಮಿಕೊಂಡಿದ್ದು, ಈ ವರ್ಷ ನಮ್ಮ ಹನುಮಾನ್ ಜಯಂತಿ ವಿಶೇಷವಾಗಿ ಏನಂತಂದರೆ ನಾವು ಸುಮಾರು 11 kg ಬೆಳ್ಳಿಯ ಕವಚವನ್ನು ಮಾಡಿದ್ದೀವಿ. ಆ ಬೆಳ್ಳಿಯ ಕವಚ ಧಾರಣೆಯನ್ನು ಇನ್ನೂ ಬರತಕ್ಕಂಥ ಒಂದು 15 ದಿವಸದಲ್ಲಿ ಒಂದು ವಿಶೇಷ ಪೂಜೆ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಹನುಮಾನ್ ದೇವಸ್ಥಾನಕ್ಕೆ ಬೆಳ್ಳಿಯ ಕವಚ ಧಾರಣೆಯನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಹನುಮಾನ್ ದೇವರ ಈ ಗರ್ಭಗುಡಿಯ ಬಾಗಿಲಿಗೆ ಪ್ರಭಾವಳಿ ಮತ್ತು ಚಿನ್ನ ಲೇಪಿತ ಒಂದು ಮುಖದ್ವಾರವನ್ನು ಮಾಡಲಾಗಿದ್ದು, ವಿಶೇಷವಾಗಿ ಇಲ್ಲಿ ನೈರುಗಂಜಿನ APMC ಯಾರ್ಡ್ನಲ್ಲಿ ಇರ್ತಕ್ಕಂಥ ಈ ಹನುಮಾನ್ ದೇವಸ್ಥಾನದಲ್ಲಿ ರೈತರು, ವ್ಯಾಪಾರಸ್ಥರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪಕ್ಕದಲ್ಲಿ ಬಡಾವಣೆ ಬಳಿ ಇರ್ತಕ್ಕಂಥ ಸಾವಿರಾರು ಜನ ಭಕ್ತರು ದಿನಾಲೂ ಈ ಹನುಮಾನ್ ದೇವಸ್ಥಾನದ ದರ್ಶನ ಪಡೆಯೋದಕ್ಕೆ, ಹನುಮಾನ್ ದೇವರ ದರ್ಶನ ಪಡೆಯೋದಕ್ಕೆ ಬರ್ತಾರೆ. ಮತ್ತು ಇಲ್ಲಿರ್ತಕ್ಕಂಥ ಹನುಮಾನ್ ದೇವರು ಬಹಳ ಅತ್ಯಂತ ಸತ್ಯವಾಗಿದ್ದು ಮತ್ತು ಯಾರು ದುರ್ಬಲರಾಗಿರ್ತಾರೆ, ಯಾರು ನೊಂದಿರ್ತಾರೆ ಅಂಥವರಿಗೆ ಮನೋಬಲ ಕೊಡೋದಾಗ್ಲಿ, ಅವರ ಕಷ್ಟಗಳ ನಿವಾರಣೆ ಮಾಡೋದಾಗ್ಲಿ ಸಾಕಷ್ಟು ಉದಾಹರಣೆಗಳಿವೆ. ಇಲ್ಲಿ ಬಂದ ಮೇಲೆ ಮನಸ್ಸಿಗೆ ಒಂದು ನೆಮ್ಮದಿ ಮತ್ತು ಶಾಂತಿ ಸಿಗುತ್ತೆ ಅಂತ ಹೇಳಿ ಇವತ್ತಿನ ದಿವಸ ಈ ನೈರುಗಂಜಿನಲ್ಲಿ ಇರ್ತಕ್ಕಂಥ ಹನುಮಾನ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಅಲಂಕಾರವನ್ನು ನಾನು, ನಮ್ಮ ಅಸೋಸಿಯೇಷನ್ ಪದಾಧಿಕಾರಿಗಳ ಮತ್ತು ಎಲ್ಲ ನಮ್ಮ ಸಹ ವ್ಯಾಪಾರಸ್ಥರು ಮತ್ತು ನಮ್ಮ ಅಸೋಸಿಯೇಷನ್ ಮೆಂಬರ್ಸ್ ಎಲ್ಲರೂ ಸೇರ್ಕೊಂಡು ಅತಿ ವಿಜೃಂಭಣೆಯಿಂದ ಇಲ್ಲಿ ಪೂಜೆಯನ್ನು ಮಾಡಿ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇಲ್ಲಿ ನಗರದ ಜನತೆ ಮತ್ತು ಸುತ್ತಮುತ್ತಲಿನ ಜನತೆಯು ಈಗ ನೈರುಗಂಜಿನ ಹನುಮಾನ್ ದೇವಸ್ಥಾನಕ್ಕೆ ಬಂದು ಹನುಮಾನ್ ದೇವರ ದರ್ಶನ ಪಡೆದುಕೊಳ್ಳಬೇಕಾಗಿ ನಾನು ವಿನಂತಿ ಮಾಡ್ತೀನಿ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕಲಬುರಗಿ ನಗರದ ಹಳೆ RTO ಕಚೇರಿ ಹತ್ತಿರದ ಶ್ರೀ ಸ್ಮಶಾನ ಹನುಮಾನ ದೇವಸ್ಥಾನದಲ್ಲಿ ಇಂದು ಹನುಮ ಜನ್ಮೋತ್ಸವದ ಅಂಗವಾಗಿ ಬಂದಂತಹ ಭಕ್ತಾದಿಗಳಿಗಾಗಿ ಪ್ರಸಾದ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಕಲಬುರಗಿ ನಗರದ ಕರುಣೇಶ್ವರ ನಗರ ಬಡಾವಣೆಯಲ್ಲಿ ಇರುವ ಶ್ರೀ ಜೈವೀರ ಹನುಮಾನ ದೇವಸ್ಥಾನದಲ್ಲಿ ಶ್ರೀ ಜೈವೀರ ಹನುಮಾನ ದೇವಸ್ಥಾನ ಅಭಿವೃದ್ಧಿ ಸಂಘದ ವತಿಯಿಂದ ಶ್ರೀ ಜೈವೀರ ಹನುಮಾನ ಜಯಂತ್ಯೋತ್ಸವ 2026 ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಕರುಣೇಶ್ವರ ನಗರ ಬಡಾವಣೆಯಲ್ಲಿ ಇರುವ ಶ್ರೀ ಜೈವೀರ ಹನುಮಾನ ದೇವಸ್ಥಾನದಲ್ಲಿ ಶ್ರೀ ಜೈವೀರ ಹನುಮಾನ ದೇವಸ್ಥಾನ ಅಭಿವೃದ್ಧಿ ಸಂಘದ ವತಿಯಿಂದ ಶ್ರೀ ಜೈವೀರ ಹನುಮಾನ ಜಯಂತ್ಯೋತ್ಸವ 2026 ಕಾರ್ಯಕ್ರಮವು ಗುರುವಾರ ದಿನಾಂಕ 2 ಏಪ್ರಿಲ್ 2026 ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ಜರುಗಿತು. ಶ್ರೀ ಜೈವೀರ ಹನುಮಾನ ಜಯಂತ್ಯೋತ್ಸವದ ಅಂಗವಾಗಿ ಬೆಳಿಗ್ಗೆ 5 ಗಂಟೆಗೆ ಪಂಚಾಮೃತ ಅಭಿಷೇಕ, 5:30 ಗಂಟೆಗೆ ಅಲಂಕಾರ ಎಲೆ ಪೂಜೆ, 6:22 ಶ್ರೀ ಜೈವೀರ ಹನುಮಾನ ತೊಟ್ಟಿಲು ಸೇವೆ, 7:30 ಗಂಟೆಗೆ ಶ್ರೀ ಸತ್ಯನಾರಾಯಣ ಪೂಜೆ, 8 ಗಂಟೆಗೆ ವಿವಿಧ ಪಾರಾಯಣ ಸಂಘಗಳಿಂದ ಸಾಮೂಹಿಕ ಪಾರಾಯಣ ಹಾಗೂ ಮಧು ಅಭಿಷೇಕ, ಬೆಳಿಗ್ಗೆ 9 ಗಂಟೆಗೆ ಪವಮಾನ ಹೋಮ ಹಾಗೂ ರಥಾಂಗ ಹೋಮ, 10:30 ಗಂಟೆಗೆ ಪ್ರವಚನ ಮಂಗಳ, ಮಧ್ಯಾಹ್ನ 12 ಗಂಟೆಗೆ ಭಜನೆ, ಪಲ್ಲಕ್ಕಿ ಹಾಗೂ ರಥೋತ್ಸವ, 1:30 ಗಂಟೆಗೆ ಮಹಾಮಂಗಳಾರತಿ ನಂತರ ತೀರ್ಥ ಹಾಗೂ ಪ್ರಸಾದ ವಿತರಣೆ ಕಾರ್ಯಕ್ರಮ ಜರುಗಿತು. ವಿಶೇಷವಾಗಿ ಹನುಮ ಜನ್ಮೋತ್ಸವದ ಅಂಗವಾಗಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನ ಬಸವೇಶ್ವರ ಬೋಧಕ ಮತ್ತು ಜನರಲ್ ಆಸ್ಪತ್ರೆ ಕಲಬುರಗಿ ಮತ್ತು ಎನ್ಜಿಎನ್ ಫೌಂಡೇಶನ್ ಕಲಬುರಗಿಯ ವತಿಯಿಂದ ಆಯೋಜಿಸಲಾಗಿತ್ತು. ಈ ತಪಾಸಣಾ ಶಿಬಿರದಲ್ಲಿ ಆಪ್ಥಮಾಲಜಿ, ಜನರಲ್ ಮೆಡಿಸಿನ್, ಆರ್ಥೋಪೆಡಿಕ್, ಡರ್ಮೆಟಾಲಜಿ, ಇಎನ್ಟಿ ಮತ್ತು ಡೆಂಟಿಸ್ಟ್ರಿ ವೈದ್ಯರು ಉಚಿತ ತಪಾಸಣೆ ನಡೆಸಿದರು. ಸಂಜೆ 7 ಗಂಟೆಗೆ ಹನುಮಾನ್ ಚಾಲಿಸಾ ಪಠಣ ಹಾಗೂ ಸಹಸ್ರ ದೀಪೋತ್ಸವ ಕಾರ್ಯಕ್ರಮ ಕೂಡ ಜರುಗಿತು. ಈ ಸಂದರ್ಭದಲ್ಲಿ ಶ್ರೀ ಜೈವೀರ ಹನುಮಾನ ದೇವಸ್ಥಾನ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಅವಿನಾಶ್ ಬಿ ಕುಲಕರ್ಣಿ ರೇವೂರ್, ಉಪಾಧ್ಯಕ್ಷರಾದ ಚಂದ್ರಶೇಖರ್ ಪವಾರ್, ಕೃಷ್ಣಮೂರ್ತಿ ಭಕ್ರಿ, ಕಾರ್ಯದರ್ಶಿಗಳಾದ ವಿಶ್ವಾಸ್ ಎಸ್ ಮೋಘೇಕರ್, ಸಹ ಕಾರ್ಯದರ್ಶಿ ವಿಠಲ್ ಜಾಲಿಹಾಳ್, ಖಜಾಂಚಿಗಳಾದ ನಿತೀಶ್ ಜೋಶಿ, ಸದಸ್ಯರುಗಳಾದ ಶೇಷಗಿರಿರಾವ್ ಜಿ ಕುಲಕರ್ಣಿ ಭಟ್ಟರ್ಗ, ಕಿಶನ್ ಕುಮಾರ್ ಎಂ ಮಠಮಾರಿ, ಬಾಬುರಾವ್ ಎಚ್ ಸುಂಟನೂರ್ಕರ್, ಡಾಕ್ಟರ್ ಶ್ರೀನಿವಾಸ್ ಜಹಾಗೀರ್ದಾರ್, ಡಾಕ್ಟರ್ ಸುಧೀರ್ ಕುಳಗೇರಿ, ಡಾಕ್ಟರ್ ಎಂಎಚ್ ಹೂಗಾರ್, ಋಷಿಕೇಶ್ ಅ ಚೌಡಾಪುರ್ಕರ್, ವಿನೋದ್ ಕುಮಾರ್ ಎಸ್ ಜೋಶಿ, ಗಿರೀಶ್ ಕುಲಕರ್ಣಿ, ಸಂಗಮೇಶ್ ಕುಲಕರ್ಣಿ, ರಾಘವೇಂದ್ರ ಕುಲಕರ್ಣಿ, ಸಂಜೀವ್ ಕುಮಾರ್ ಬಿರಾದಾರ್, ವಿನುತಾ ಆರ್ ಕುಲಕರ್ಣಿ, ಸವಿತಾ ಕುಲಕರ್ಣಿ ಸೇರಿದಂತೆ ಕಲಬುರಗಿಯ ಎಸ್ಟಿಬಿಟಿ ಹತ್ತಿರದ ಶ್ರೀ ವೆಂಕಟೇಶ್ ಹೀರೋ ಶೋರೂಮ್ನ ಮಾಲೀಕರಾದ ಕೃಷ್ಣಾಜಿ ಕುಲಕರ್ಣಿ ಸೇರಿದಂತೆ ಇತರೆ ಅನೇಕ ಜನ ಕರುಣೇಶ್ವರ ನಗರ ಬಡಾವಣೆಯ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಜೈವೀರ ಹನುಮಾನ ದೇವಸ್ಥಾನ ಅಭಿವೃದ್ಧಿ ಸಂಘದ ವತಿಯಿಂದ ಕರುಣೇಶ್ವರ ನಗರದಲ್ಲಿ ಇಂದು ಜೈವೀರ ಹನುಮಾನ್ ಜಯಂತಿ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಬೆಳಗ್ಗೆಯಿಂದ ಪಂಚಾಮೃತ ಅಭಿಷೇಕ, ತದನಂತರ ಅಲಂಕಾರ, ಎಲೆ ಪೂಜೆ, ಅನಂತರ ಪಾರಾಯಣ, ವಿವಿಧ ಪಾರಾಯಣ ಸಂಘಗಳಿಂದ ಪಾರಾಯಣ ಜೊತೆಗೆ ಮಧು ಅಭಿಷೇಕ ಆಯಿತು. ತದನಂತರ ಪವಮಾನ ಹೋಮ, ರಥಾಂಗ ಹೋಮ, ಇವೆಲ್ಲ ಕಾರ್ಯಕ್ರಮಗಳು. ಅದರ ಜೊತೆಗೆ ಮಹಿಳೆಯರಿಂದ ಭಜನಾ ಮಂಡಳಿ, ಇವಾಗ ಸುಂದರಕಾಂಡದ ಪ್ರವಚನ ಕಳೆದ 6 ದಿನಗಳಿಂದ ಬೆಂಗಳೂರಿನ ದ್ವೈಪಾನ್ ಆಚಾರ್ಯ ಅವರು ಬಂದಿದ್ರು. ಅವರು ಸುಂದರಕಾಂಡದ ಬಗ್ಗೆ 6 ದಿವಸ ಪ್ರವಚನ ಹೇಳಿದರು. ಅದರ ಮಂಗಳ ಕೂಡ ಇವತ್ತಾಯಿತು. ತದನಂತರ ಈಗ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ರಾಘವೇಂದ್ರ ಸ್ವಾಮಿ ಭಜನಾ ಮಂಡಳಿ ಬ್ರಹ್ಮಪುರ ಅವರು ಇವತ್ತು ಭಜನಾ ನಡೆಸಿಕೊಡ್ತಾ ಇದ್ದಾರೆ. ಆ ಭಜನಾ ಮಂಡಳಿ ರಥೋತ್ಸವ ನಡೀತಾ ಇದೆ. ಇದರ ನಂತರ ಮಹಾಮಂಗಳಾರತಿ ಇರ್ತದೆ. ತದನಂತರ ಎಲ್ಲರಿಗೂ ತೀರ್ಥ ಪ್ರಸಾದದ ವ್ಯವಸ್ಥೆ ಇರ್ತದೆ. ಇವತ್ತಿನ ದಿವಸ ಕರುಣೇಶ್ವರ ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ಹನುಮಾನ್ ಜಯಂತಿಯನ್ನು ಎಲ್ಲರೂ ಸೇರಿ ಆಚರಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಪೂಜೆ, ಅಭಿಷೇಕ, ಮಹಾಮಂಗಳಾರತಿ ಎಲ್ಲ ನಡೀತಾ ಇದೆ. ಸಾಕಷ್ಟು ಭಕ್ತಾದಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಗುಡಿ ಅಧ್ಯಕ್ಷರಾದಂಥ ಅವಿನಾಶ್ ಕುಲಕರ್ಣಿ ಅವರು, ಗುರುರಾಜ್ ಕುಲಕರ್ಣಿ ಅವರು ಬಹಳ ಪರಿಶ್ರಮದಿಂದ ಎಲ್ಲರನ್ನೂ ಜೊತೆಗೂಡಿಸಿ ಬಹಳ ವಿಜೃಂಭಣೆಯಿಂದ ಹನುಮಾನ್ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಸಾಕಷ್ಟು ಭಕ್ತಾದಿಗಳು ಸೇರಿದ್ದಾರೆ. ಒಳ್ಳೆಯ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರ ಎಲ್ಲ ನಡೆದಿದೆ ಮತ್ತು ಇನ್ನೇನು ಎಲ್ಲರಿಗೂ ತೀರ್ಥ ಪ್ರಸಾದ ಮಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನನಗೂ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದೆ. ಅದಕ್ಕೆ ನಾನು ಅಧ್ಯಕ್ಷರಿಗೆ ಮತ್ತು ಗುರುರಾಜ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇಂಥ ಒಂದು ಸಂದರ್ಭದಲ್ಲಿ ನಾನು ನಾಡಿನ ಜನತೆಗೆ ಶುಭೋದಯವನ್ನು ಕೋರ್ತಾ ಎಲ್ಲವೂ ಕೂಡ ಶಾಂತಿ ಸೌಹಾರ್ದತೆ ನೆಲೆಸಲಿ ಮತ್ತು ಯುದ್ಧನೂ ಕೂಡ ಆದಷ್ಟು ಬೇಗನೆ ಸಮಾಪ್ತಿಯಾಗಿ ಒಂದು ಶಾಂತಿ ನೆಲೆಸಲಿ ಅಂತ ತಿಳ್ಕೊಂಡು ನಾನು ದೇವರಲ್ಲಿ ಪ್ರಾರ್ಥಿಸಿ ದೇವರ ಆ ರೀತಿ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ತಿಳ್ಕೊಂಡು ಈ ರೀತಿ ಕಲಬುರಗಿ ನಗರದ
ವೀರೇಂದ್ರ ಪಾಟೀಲ್ ನಗರ ಬಡಾವಣೆಯಲ್ಲಿ ಇರುವ ಶ್ರೀ ವೀರ ಆಂಜನೇಯ ದೇವಸ್ಥಾನದಲ್ಲಿ ಶ್ರೀ ವೀರೇಂದ್ರ ಪಾಟೀಲ್ ನಗರ ಅಭಿವೃದ್ಧಿಪರ ಸೇವಾ ಸಂಘದ ವತಿಯಿಂದ ಶ್ರೀ ಆಂಜನೇಯ ಜಯಂತಿ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ಜರುಗಿತು. ಕಲಬುರಗಿ ನಗರದ ಸೇಡಂ ರಸ್ತೆಯ ಜಿಡಿಎ 2ನೇ ಬ್ಲಾಕ್ನಲ್ಲಿ ಇರುವ ವೀರೇಂದ್ರ ಪಾಟೀಲ್ ನಗರ ಅಭಿವೃದ್ಧಿ ಪರ ಸೇವಾ ಸಂಘದ ವತಿಯಿಂದ ಶ್ರೀ ವೀರ ಆಂಜನೇಯ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಆಂಜನೇಯ ಜಯಂತಿಯ ಪ್ರಯುಕ್ತವಾಗಿ ವಿದೇಶಕ್ಕೆ 1948 ಪರಾಭವನಾಮ ಸಂವತ್ಸರ ಚೈತ್ರ ಶುದ್ಧ ಪೂರ್ಣಿಮಾ ದಿವಸದ ಹುಣ್ಣಿಮೆಯಂದು ದಿನಾಂಕ 2ನೇ ಏಪ್ರಿಲ್ 2026 ಗುರುವಾರದಂದು ಶ್ರೀ ಹನುಮಾನ ಜಯಂತಿಯ ದಿನ ಬೆಳಿಗ್ಗೆ 6:30 ರಿಂದ 10:30 ಶ್ರೀ ಆಂಜನೇಯನಿಗೆ ಭಕ್ತ ವೃಂದದವರಿಂದ ಮಹಾ ಅಭಿಷೇಕ ಪೂಜೆಗಳು, ಮಧ್ಯಾಹ್ನ 1 ಗಂಟೆಗೆ ಮಹಾಪ್ರಸಾದ ಮತ್ತು ರಾತ್ರಿ 10 ಗಂಟೆಯಿಂದ ಭಜನೆ ಸಂಗೀತ ಕಾರ್ಯಕ್ರಮ ನಡೆಸಲಾಯಿತು. ಈ ಹನುಮ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಸಮಾಜ ಸೇವಕರಾದ ಉಮೇಶ್ ಶೆಟ್ಟಿ, ವಿಪಿ ನಗರದ ಅಧ್ಯಕ್ಷರಾದ ಪ್ರೊಫೆಸರ್ ಬಿಎಸ್ ಬಿರಾದಾರ್, ಉದ್ದಿಮೆದಾರರಾದ ಸಂತೋಷ್ ಜಿ ಸಂಗಾವಿ, ಬಿಜೆಪಿ ಉತ್ತರ ವಲಯದ ಪ್ರಧಾನ ಕಾರ್ಯದರ್ಶಿಗಳಾದ ಮಂಜುನಾಥ್ ಬೆಲಶೆಟ್ಟಿ, ವಿಪಿ ನಗರದ ಗೌರವ ಅಧ್ಯಕ್ಷರಾದ ಜಗದೀಶ್ ದಿಗ್ಗಾಂವ್ಕರ್ ಸೇರಿದಂತೆ ಇತರೆ ಅನೇಕ ಜನ ಬಡಾವಣೆಯ ನಾಗರಿಕರು ಮತ್ತು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಕಲಬುರಗಿಯ ಮಹಾಜನತೆಗೆ ಇವತ್ತಿನ ಆಂಜನೇಯ ಒಂದು ಕೃಪೆಯಿಂದ ಇವತ್ತಿನ ಜನ್ಮದಿನ ಆಚರಿಸ್ತಿದ್ದೀವಿ. ಎಲ್ಲರಿಗೂ ಶುಭಾಶಯಗಳು ಕೋರುತ್ತಾ ನಮ್ಮ ಮಹಾಜನತೆಗೆ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಯಾವ ರೀತಿಯಲ್ಲಿ ರಾಮನ ಭಕ್ತನಾಗಿ ಒಂದು ಹನುಮಾನ ಒಂದು ದೇವರ ಸ್ವರೂಪ ಇಡೀ ಜಗತ್ತಿಗೆ ದಾರ್ಶನಿಕರಾಗಿರುವಂಥ ಸಂದರ್ಭದಲ್ಲಿ ನಾವು ಯಾಕಂದರೆ ಪ್ರತಿಯೊಂದು ಬಡಾವಣೆಗೆ ಆಂಜನೇಯ ದೇವಸ್ಥಾನ ಯಾಕೆ ಸಂಕಲ್ಪ ಆಗಿರ್ತದೆ ಅಂದರೆ, ನಾವೆಲ್ಲರೂ ಭಕ್ತನಾಗಿ ಒಂದು ಸೇವೆ ಮಾಡೋ ಅವಕಾಶ ಆ ಆಂಜನೇಯ ದೇವಸ್ಥಾನ ಎಲ್ಲ ಕಡೆ ಇರ್ತದೆ. ದಯವಿಟ್ಟು ಇಂಥ ಒಂದು ಸಂದರ್ಭದಲ್ಲಿ ಭಕ್ತರೇನು ಬಂದಿರಿ, ತಾವೆಲ್ಲರೂ ಆಂಜನೇಯ ದೇವಸ್ಥಾನದ ಆಶೀರ್ವಾದ ಪಡೆದುಕೊಂಡು ತಮ್ಮ ಬಾಳನ್ನು ಸರ್ವ ಜನಾಂಗದ ಶಾಂತಿ ತೋಟ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ನಿಮ್ಮ ಬಾಳ ಯಶಸ್ವಿ ಆಗಲಿ. ಮತ್ತೊಮ್ಮೆ ಎಲ್ಲರಿಗೂ ಬಂದಿರೋಂಥ ಕಲಬುರಗಿ ಮಹಾಜನತೆಗೆ, ಮುಖ್ಯವಾಗಿ ನಮ್ಮ ಇವತ್ತು ವಾರ್ಡ್ ನಂಬರ್ 31ರಲ್ಲಿ ವೀರೇಂದ್ರ ಪಾಟೀಲ್ ಬಡಾವಣೆ, ಇದರೊಂದು ಶಕ್ತಿ ಏನಪ್ಪ ಅಂತಂದರೆ, ಈ ಒಂದು ವೀರೇಂದ್ರ ಪಾಟೀಲ್ ಮೊದಲನೇ ಹಂತದ ಚಾಮುಂಡಿ ಬೆಟ್ಟ ಯಾವ ರೀತಿಯಲ್ಲಿದೆ ಆ ಥರ ಈ ನಮ್ಮ ಆಂಜನೇಯ ದೇವಸ್ಥಾನ ಸಂಕಲ್ಪ ಆದಮೇಲೆ ಇದುವರೆಗೂ ಅನೇಕ ಮಹತ್ವದ ಬದಲಾವಣೆಗಳಾಗಿವೆ. ಯಾಕಂದರೆ ಇಲ್ಲಿರುವ ಒಂದು ದೇವಸ್ಥಾನದ ಸತ್ಯ ಆ ರೀತಿ ಆಗಿರೋದು ಪ್ರಯುಕ್ತ ಇವತ್ತು ಮತ್ತೊಮ್ಮೆ ಈ ದೇವಸ್ಥಾನದ ಆವರಣದಲ್ಲಿ ಭಕ್ತರಿಗೆ ಒಂದು ದಾಸೋಹ ಮಾಡೋ ನಿಟ್ಟಿನಲ್ಲಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ಇವತ್ತು ಈಗಾಗಲೇ ನಾವು ಚಾಲನೆ ಮಾಡಿದ್ದೇವೆ. ಬಂದಿರುವಂಥ ಎಲ್ಲ ನಮ್ಮ ಬಡಾವಣೆಯ ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಮಾಡಲಿ ಅಂತ ಹೇಳುತ್ತಾ, ಹಾಗೂ ಈ ಸಂಘದ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ಎಲ್ಲರಿಗೂ ಪ್ರತಿ ವರ್ಷ 1,000 ಮಂದಿಗೆ ಪ್ರಸಾದವನ್ನು ವಿತರಿಸುತ್ತೇವೆ. ಎಲ್ಲರೂ ಈ ಪ್ರಸಾದವನ್ನು ತೆಗೆದುಕೊಂಡು ಶ್ರೀ ಹನುಮಾನ್ ಜಯಂತಿಯ ಆಶೀರ್ವಾದವನ್ನು ಪಡ್ಕೊಂಡು ಪುನೀತರಾಗಬೇಕು. ಮತ್ತು ಮುಂದಿನ ಈ ಹನುಮಾನ್ ಜಯಂತಿ ಮುಗಿದ ನಂತರ ಇನ್ನೊಂದು ಕಾರ್ಯಕ್ರಮ ಇದೆ. ಹನುಮಾನ್ ಗುಡಿಯ ಪೂರ್ಣ ಅಭಿವೃದ್ಧಿ ಮಾಡುವುದು ಒಂದು ನಮ್ಮ ಉದ್ದೇಶವಾಗಿದೆ. ಈ ಹನುಮಾನ್ ಗುಡಿಯ ಕಟ್ಟಿಯ ಮೇಲೆ ನಾವು ಗ್ರೈನೇಟ್ 750 ಸ್ಕ್ವೇರ್ ಫೀಟ್ ಗ್ರೈನೇಟ್ ಹಾಕಲು ನಿಶ್ಚಯಿಸಿದ್ದೇವೆ, ಹಾಗೂ ಪಾಲಿಸ್ ಪರಿಸೆ ಹಾಕಲು ನಿಶ್ಚಯಿಸಿದ್ದೇವೆ, ಮತ್ತು ಸುತ್ತಮುತ್ತ ಗ್ರಿಲ್ ಹಾಕುವುದು. ಈ ಹನುಮಾನ್ ದೇವರ ಗುಡಿ ಒಂದು ಅಭಿವೃದ್ಧಿ ಸ್ಥಳ, ಪ್ರೇಕ್ಷಕರ ಸ್ಥಳ, ಒಂದು ಅಡುಗು ತಾಣ ಆಗ್ತಕ್ಕಂಥ, ಇಲ್ಲಿ ಸಾರ್ವಜನಿಕರಿಗೆ ನೋಡಲು ಸುಂದರವಾದಂಥ ಒಂದು ಸ್ಥಳವಾಗಿ ನಿರ್ಮಾಣ ಮಾಡಲು ಒಂದು ಪಣತೊಟ್ಟಿ ನಾವು ಈ ಒಂದು ಹನುಮಾನ್ ದೇವರ ಗುಡಿಯನ್ನು ಅತ್ಯಂತ ಸುಂದರವಾಗಿ ಮಾಡಬೇಕಂತ ನಿಶ್ಚಯಿಸಿದ್ದೇವೆ. ಅದಕ್ಕೆ ಬೇರೆಯವರು ನಮಗೆ ಯಾವುದೇ ರೀತಿಯಲ್ಲಿ ತನು ಮನ ಧನ ಸಹಾಯ ಮಾಡಬೇಕಾದರೆ ಮಾಡಬಹುದು. ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ನಾವು ಇದನ್ನು ಮುಂದಿನ ಈ ಏಪ್ರಿಲ್ ಮೇ ಒಳಗಾಗಿ ಈ ಒಂದು ಗುಡಿಯನ್ನು ಅಭಿವೃದ್ಧಿಪಡಿಸುತ್ತೇವೆ ಎಂದು. ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತ್ಯೋತ್ಸವದ ಅಂಗವಾಗಿ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಕಲಬುರಗಿಯ ವತಿಯಿಂದ ಏಪ್ರಿಲ್ 5ರಂದು ಬೃಹತ್ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ. ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಕಲಬುರಗಿಯ ವತಿಯಿಂದ ಏಪ್ರಿಲ್ 5ರಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜನ್ಮದಿನವನ್ನು ಸಮತಾ ದಿವಸದಂದು ಬೃಹತ್ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಇಂದು ಭಿತ್ತಿ ಪತ್ರಗಳನ್ನ ಬಿಡುಗಡೆಗೊಳಿಸುವ ಮೂಲಕ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರಾದ ಮಂಜುನಾಥ್ ನಾಲ್ವಾರ್ಕರ್, ಅಧ್ಯಕ್ಷರಾದ ರಾಜು ಹದನೂರು ವಕೀಲರು, ಕಾರ್ಯಾಧ್ಯಕ್ಷರಾದ ಬಸವರಾಜ ಜವಳಿ, ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಶಿವಕುಮಾರ್ ಆಜಾದ್ಪುರ್, ಶಿವಶರಣ ಆಂದೋಲಾ, ಉಪಾಧ್ಯಕ್ಷರುಗಳಾದ ಮಲ್ಲಿಕಾರ್ಜುನ್ ಸರಡಗಿ, ಸಚಿನ್ ಫರ್ತಾಬಾದ್, ವಿಶಾಲ್ ನೀಲೂರ್ಕರ್, ರವಿ ವಾಲಿ, ದೀಪಕ್ ಶಾಪುರ್ಕರ್ ಸೇರಿದಂತೆ ಇತರರು ಉಪಸ್ಥಿತ. ಹಸಿರು ಕ್ರಾಂತಿ ಹರಿಕಾರ
ಭಾರತ ದೇಶದ ಉಪ ಪ್ರಧಾನಮಂತ್ರಿಗಳಾದಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಕಲಬುರಗಿ ಜಿಲ್ಲಾ ಜಯಂತ್ಯೋತ್ಸವ ಕಾರ್ಯಕ್ರಮದ ವತಿಯಿಂದ ಭಾಳ ಅದ್ದೂರಿಯಾಗಿ ಕಲಬುರಗಿಯ ವಿಶ್ವೇಶ್ವರಯ್ಯ ಕಲ್ಯಾಣ ಮಂಟಪದಲ್ಲಿ ಭಾಳ ಬಹಿರಂಗವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯ ಯುವ ಮುಖಂಡರಾಗಿರ್ತಕ್ಕಂಥ ಮಂಜುನಾಥ್ ನಾಲ್ವರ್ಕರ್ ಅವರು ಮತ್ತು ಇನ್ನೊಬ್ಬ ಒಳ ಮೀಸಲಾತಿ ಹೋರಾಟಗಾರರು ಆಗಿರ್ತಕ್ಕಂಥ ರಾಜು ಹದ್ನೂರ್ ಅವರ ನೇತೃತ್ವದಲ್ಲಿ ಭಾಳ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಕೇಂದ್ರದ ಮಾಜಿ ಸಚಿವರು ಹಾಗೂ ಹಾಲಿ ಕರ್ನಾಟಕದ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪರು ಮತ್ತು RB ತಿಮ್ಮಾಪುರವರು ಮತ್ತು ಮಾಜಿ ಸಚಿವರಾದಂಥ ಆಂಜನೇಯ ಅವರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು, ನಾರಾಯಣ ಸ್ವಾಮಿ ಅವರು, ಅನೇಕ ಜನ ಸಚಿವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಮಾಜದ ಹೋರಾಟಗಾರರಾಗಿರ್ತಕ್ಕಂಥ ಅರುಣ್ ಕುಮಾರ್ ಅವರು ಮತ್ತು ಭಾಸ್ಕರ್ ಪ್ರಸಾದ್ ಅವರು ಮತ್ತು ಚಲನಚಿತ್ರ ನಟರಾಗಿರ್ತಕ್ಕಂಥ ಚೇತನ್ ಅವರು ಮತ್ತು ಅನೇಕ ಜನ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬರಲಿದ್ದಾರೆ. ಆದ ಕಾರಣಕ್ಕಾಗಿ ಕಲಬುರಗಿ ಜಿಲ್ಲೆಯ ಸಮಸ್ತ ಮಾದಿಗ ಸಮಾಜದ ಬಂಧುಗಳು, ಯುವಕರು, ವಿದ್ಯಾರ್ಥಿಗಳು, ಯುವತಿಯರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ನಾನು ಹಸಿರು ಕ್ರಾಂತಿ ಹರಿಕಾರ ಮಾಜಿ ಉಪ ಪ್ರಧಾನಿಗಳಾದಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಕಲಬುರಗಿ ವತಿಯಿಂದ ಇದೇ ಏಪ್ರಿಲ್ 5, 2026ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಹೃದಯ ಭಾಗ ಆಗಿರುವಂಥ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಮಟ್ಟದ ಒಂದು ಬಹಿರಂಗ ಸಭೆಯನ್ನ ಆಯೋಜಿಸಲಾಗಿದೆ. ಡಾಕ್ಟರ್ ಬಾಬು ಜಗಜೀವನ್ ರವರ ಒಂದು ಜನ್ಮದಿನದಂದು ಕೇಂದ್ರ ಸರ್ಕಾರ ಸಮತಾ ದಿವಸ ಅನ್ನುವಂತ ಒಂದು ಘೋಷಣೆಯನ್ನ ಮಾಡಿದ್ರ ಅಂಗವಾಗಿ ಬಹಿರಂಗ ಸಭೆಯನ್ನ ಆಯೋಜಿಸಲಾಗಿದೆ. ಈ ಬಹಿರಂಗ ಸಭೆಗೆ ಅನೇಕ ನಾಯಕರುಗಳು ಇವತ್ತು ಮಾದಿಗ ದಂಡೋರದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಂದಾಕೃಷ್ಣ ಮಾದಿಗಣ್ಣವರು ಮತ್ತು ವಿಜಯಲಕ್ಷ್ಮಿ ದೇಶಮಾನಿ ಅವರನ್ನ ವಿಶೇಷವಾಗಿ ಇವತ್ತು ಪದ್ಮಶ್ರೀ ಪ್ರಶಸ್ತಿಯನ್ನು ದೊರಕಿದೆ, ಅದಕ್ಕೆ ಅಭಿನಂದನೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಬಹಿರಂಗ ಸಭೆಯಲ್ಲಿ ಅರುಣ್ ಕುಮಾರ್ ನ್ಯಾಯವಾದಿಗಳು, ಭಾಸ್ಕರ್ ಪ್ರಸಾದ್ ಅವರು ಮತ್ತು ಎಲ್ಲ ರಾಜಕೀಯ ನಾಯಕರುಗಳು, ಚೇತನ್ ಅಹಿಂಸ ಅವರು, SK ಕಾಂತ ಸಾಹೇಬರು ಎಲ್ಲರೂ ಸೇರಿ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಬುರಗಿಯ ಎಲ್ಲ ನಮ್ಮ ಸಮುದಾಯದ ಎಲ್ಲ ಜನರು ಬಂದು ಭಾಗವಹಿಸಬೇಕನ್ನುವಂತ ಮನವಿ ಅಲ್ಲದೆ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಜಿಲ್ಲಾ ಸಮಿತಿ ವತಿಯಿಂದ 119ನೇ ಬಾಬು ಜಗಜೀವನ್ ಜಯಂತಿ ಆಚರಣೆ ಮಾಡ್ತಿದ್ದೇವೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ. ಆ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನದಂದ್ರೆ ಬಾಬು ಜಗಜೀವನ್ ರಾವ್ ಅವರ ಚರಿತ್ರೆ, ಅವರು ಕೊಡುಗೆ ಮಾಡಿದಂತಹ ನಮ್ಮ ರಾಷ್ಟ್ರಕ್ಕೆ ಏನು ಸಾಧನೆ ಮಾಡಿ ಕೊಡುಗೆ ಕೊಟ್ಟಿದ್ದಾರ, ಹಸಿರು ಕ್ರಾಂತಿ ಹರಿಕಾರ ಅವರು, ಅವರ ಬಗ್ಗೆ ವಿಚಾರಣೆ ಮಂಡನೆ ಮಾಡಲಿಕ್ಕೆ ಬೆಂಗಳೂರಿಂದ ವಿಶೇಷ ಭಾಷಣಕಾರರು ಬರ್ತಿದ್ದಾರೆ. ಅದೇ ರೀತಿಯಾಗಿ ಮಂದಾಕೃಷ್ಣನ್ ಅವರು ಮತ್ತು ಪದ್ಮಶ್ರೀ ಪುರಸ್ಕೃತರಾದ ವಿಜಯಲಕ್ಷ್ಮಿ ದೇಶಮಾನ್ಯ ಅವರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ಆ ದಿನಲ್ಲಿ ಏರ್ಪಾಡು ಮಾಡಲಾಗಿದೆ. ಅದೇ ರೀತಿಯಾಗಿ ನಮ್ಮ SK ಕಾಂತ ದಲಿತ ಪರ ಹೋರಾಟಗಾರರಾದ ಯಾವುದೇ ಜಾತಿ ಧರ್ಮಕ್ಕೆ ಅನ್ಯಾಯ ಆದಕರ ಕಲಬುರಗಿಯಲ್ಲಿ ಪ್ರಪ್ರಥಮವಾಗಿ ಧ್ವನಿ ಎತ್ತಿರುವ SK ಕಾಂತ ಸಾಹೇಬರವರನ್ನು ಅವರ ಕಾರ್ಯ ಮಾಡಿದಂತ ಮೆಚ್ಚುಗೆ ವ್ಯಕ್ತಪಡಿಸುವ ಸಲುವಾಗಿ ಅವರಿಗೆ ವಿಶೇಷವಾಗಿ ಸನ್ಮಾನ ನಮ್ಮ ಬಾಬು ಜಗಜೀವನ್ ರಾವ್ ಸಮಿತಿಯಿಂದ ಸನ್ಮಾನ ಕಾರ್ಯಕ್ರಮ ಮಾಡುತ್ತಿದೆ. ಈಗ ಕಲಬುರಗಿ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ಅವರ ಜಯಂತ್ಯೋತ್ಸವ ಆಚರಣೆ 4 ಸಮಾಜಗಳು ಕೂಡಿ ಮಾಡ್ತಾ ಇದ್ದೇವೆ. ಡೋರು, ಸಮಗಾರು, ಮಾದಿಗ, ಹೊಲೆಯರು ಇವೆಲ್ಲರೂ ಕೂಡ ಸಮತಾ ಮೂಲಕ ಸಮಾಜ ಕಟ್ಟುವ ನಿಮಿತ್ತ ಅವರ ಜನ್ಮ ದಿನೋತ್ಸವ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲು ನಮ್ಮ ಸಮಾಜದ ಪ್ರಮುಖರಾಗಿರ್ತಕ್ಕಂಥ ರಾಷ್ಟ್ರೀಯ ನಾಯಕರು ಮತ್ತು ಮಂದಕೃಷ್ಣ ಮಾದಿಗ ಅವರು ಕೂಡ ಆಗಮಿಸಿದ ಅವರಿಗೆ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ. ಮತ್ತು ವಿಜಯಲಕ್ಷ್ಮಿ ದೇಶಮಾನ್ಯ ಪರಿಣಿತ ಡಾಕ್ಟರ್ ಅವರಿಗೆ ಕೂಡ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಎಲ್ಲ ಬಹುಜನ ಸಮಾಜ ಮುಖಂಡರು ಮತ್ತು ಎಲ್ಲ ನಮ್ಮ ಸಮಾಜದವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ನನ್ನ ಜಯಂತ್ಯೋತ್ಸವ ಸಮಿತಿ ಪರವಾಗಿ ನನ್ನ ವಿನಂತಿ ಇರುತ್ತದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.